ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತ್ನಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 1133ನೇ ತರಗತಿ ಆಗುತ್ತೆ ಮತ್ತು IPL 2026 19th ಎಡಿಷನ್ ಆಫ್ ದ IPL ಏನು ನಡೆದಿತ್ತು ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಸತತವಾಗಿ 2ನೇ ಬಾರಿಗೆ ಈ IPL ಟ್ರೋಫಿಯನ್ನು ಗೆದ್ದಂತಾಯಿತು. ಅದ್ರ ಬಗ್ಗೆ ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಏನು ಬರ್ಬೋದು, ಒಟ್ಟಾರೆಯಾಗಿ IPL ಬಗ್ಗೆ ನಾವು ಏನನ್ನು ತಿಳ್ಕೊಬೇಕು ಆ್ಯಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ. ಕ್ವಶನ್ಗಳನ್ನು ಯಾವುದೇ ಒಂದು ಏನು ಮುಲಾಜಿಲ್ಲಾರದೆ ತೆಗಿತಾ ಇದ್ದಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಹೇಗೇಗೋ ಪ್ರಶ್ನೆಗಳು ಹೇಳಿಕೆಗಳ ಮುಖಾಂತರ ಬರ್ತಾ ಇದ್ದಾವೆ. ಆ್ಯಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಬನ್ನಿ ಹಾಗಾದರೆ IPL 2026 ಬಗ್ಗೆ ಏನನ್ನು ನಾವು ತಿಳ್ಕೊಂಡಿರಬೇಕು. MCQಗಳ ಮುಖಾಂತರ ಒಂದಷ್ಟು ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ. ಬನ್ನಿ ಹಾಗಾದರೆ ಮೊದಲನೇದಾಗಿ ಪಾಯಿಂಟ್ಸ್ ಟೇಬಲ್ ನೋಡೋಣ. ಲೀಗ್ ಹಂತದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಟ್ಟು 14 ಪಂದ್ಯಗಳನ್ನು ಆಡಿ 9 ಗೆದ್ದಿತ್ತು, 5 ಸೋತಿತ್ತು, ಒಟ್ಟಾರೆ 18 ಪಾಯಿಂಟ್ಸು. ಹಾಗಾಗಿ ಪಾಯಿಂಟ್ಸ್ ಟೇಬಲಲ್ಲಿ ನಂಬರ್ 1ನೇ ಸ್ಥಾನದಲ್ಲಿತ್ತು. 2ನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್. ಈ ಎರಡೂ ತಂಡಗಳು ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆದವು. ಓಕೆ, ಅದಾದಮೇಲೆ ಸನ್ರೈಸರ್ಸ್ ಹೈದರಾಬಾದ್ 3ನೇ ಸ್ಥಾನದಲ್ಲಿ, ನಂತರ ರಾಜಸ್ಥಾನ್ ರಾಯಲ್ಸ್ 4ನೇ ಸ್ಥಾನದಲ್ಲಿ. ಹಾಗಾಗಿ ಇವೆರಡು ಎಲಿಮಿನೇಟರ್ಗೆ ಸೆಲೆಕ್ಟ್ ಆದವು. ಇನ್ನು ಉಳಿದಿರ್ತಕ್ಕಂತಹ ತಂಡಗಳೇನಿದ್ದಾವೆ 6 ತಂಡಗಳು. ಒಂದು ಪಂಜಾಬ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ಕೊನೆಯದಾಗಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಇದ್ದರು. ಇವು ಎಲಿಮಿನೇಟ್ ಆಗಿದ್ದವು. ಈ ಒಟ್ಟಾರೆ 10 ತಂಡಗಳು 74 ಮ್ಯಾಚ್ಗಳೇನು ನಡೆದವು. ಒಂದೊಂದು ತಂಡ 14 ಮ್ಯಾಚ್ಗಳನ್ನು ಆಡಬೇಕಾಗಿತ್ತು. ಯಾರು ಮೊದಲ 4ರಲ್ಲಿ ಬರ್ತಾರೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ. ಉಳಿದಿರ್ತಕ್ಕಂಥ 6 ತಂಡಗಳು ಈ ಒಂದು IPL ಟೂರ್ನಿಂದ ಹೊರ ಉಳಿದಿಡಬೇಕಾಗುತ್ತೆ ಅಥವಾ ಎಲಿಮಿನೇಟ್ ಆಗಬೇಕಾಗುತ್ತೆ. ಹಾಗಾದರೆ ಮೊದಲ ಕ್ವಾಲಿಫೈಯರ್ 1ನಲ್ಲಿ ಗೆದ್ದಂತಹ ಅಥವಾ ಸೆಲೆಕ್ಟ್ ಆಗಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಅವರು ಕ್ವಾಲಿಫೈಯರ್ 1 ಆಡ್ತಾರೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ. ಫೈನಲ್ ಅದೇ ಥರ ರಾಯಲ್ ಚಾಲೆಂಜರ್ಸ್ ಮತ್ತು RCB ಮತ್ತು ಏನು ಗುಜರಾತ್ ಟೈಟನ್ಸ್ ಮಧ್ಯೆ ಕ್ವಾಲಿಫೈಯರ್ 1 ನಡೆದಿತ್ತು, ಅದರಲ್ಲಿ RCB ಗೆದ್ದು ಫೈನಲ್ಗೆ ಹೋಗಿತ್ತು. ಅದಾದ ನಂತರ ಎಲಿಮಿನೇಟರ್ ಅಂದರೆ ಈ 3 ಮತ್ತು 4ನೇ ಸ್ಥಾನದಲ್ಲಿ ಆಡ್ತಕ್ಕಂತಹ ಅಥವಾ 3 ಮತ್ತು 4ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡಗಳು ಆಡಬೇಕು. SRH ಮತ್ತು RR ಇವೆರಡರ ಮಧ್ಯೆ ಯಾರು ಗೆಲ್ತಾರೋ ಅವರು ಈ Q1ನಲ್ಲಿ ಸೋತಿದ್ರಲ್ವ GT ಗುಜರಾತ್ ಟೈಟನ್ಸ್ ಜೊತೆ ಆಡಬೇಕಾಗುತ್ತೆ. ಹಾಗಾಗಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಎಲಿಮಿನೇಟರ್ ಪಂದ್ಯ ನಡೆಯುತ್ತೆ. ಅದರಲ್ಲಿ ವೈಭವ್ ಸೂರ್ಯವಂಶಿರವರ 97 ರನ್ಗಳ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ರಾಜಸ್ಥಾನ್ ರಾಯಲ್ಸು ಎಲಿಮಿನೇಟರ್ ಪಂದ್ಯದಲ್ಲಿ ಗೆಲ್ಲೋ ಮೂಲಕ ಕ್ವಾಲಿಫೈಯರ್ 2ಗೆ ಸೆಲೆಕ್ಟ್ ಆಗುತ್ತೆ. ಮತ್ತು ಕ್ವಾಲಿಫೈಯರ್ 2 ಅಲ್ಲಿ ಕ್ವಾಲಿಫೈಯರ್ 1ನಲ್ಲಿ ಸೋತಿದ್ದಂತಹ GT ಜೊತೆ ಆಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಒಂದ್ಸಲ ತಿಳ್ಕೊಂಬಿಟ್ರೆ ಸಾಕು, ನೆನಪಿರುತ್ತೆ. ಓಕೆ, ಹಂಗಂತ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳ್ತಾರೋ ಗೊತ್ತಿಲ್ಲ, ಬಟ್ ಒಂದು ಐಡಿಯಾ ಇರಬೇಕು. ಇನ್ನೊಂದ್ಸಲ ಈಗ ರಾಯಲ್ ಚಾಲೆಂಜರ್ಸ್ ಮತ್ತು ಗುಜರಾತ್ ಟೈಟನ್ಸು ಮೊದಲ ಟಾಪ್ 2 ಪ್ಲೇಸಲ್ಲಿ ಇರೋದ್ರಿಂದ ಇವರು Q1ಗೆ ಸೆಲೆಕ್ಟ್ ಆದರೆ Q1 ಅಥವಾ ಕ್ವಾಲಿಫೈಯರ್ 1. ಇವ್ರ ಮಧ್ಯೆ ನಡೆದಿರ್ತಕ್ಕಂಥ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲೋ ಮೂಲಕ RCB ಫೈನಲ್ಗೆ ಹೋಯ್ತು. ಫೈನಲ್ ಈಗ ಇನ್ನೊಬ್ರು ಯಾರು ಆಡಬೇಕು RCB ಜೊತೆಗೆ ಫೈನಲ್ ಅಂತಕ್ಕಂಥ ಒಂದು ಏನು ಈಗ ಪ್ರಶ್ನೆ ಆಗುತ್ತೆ. ಫಸ್ಟ್ ಯಾರು ಹೋದ್ರು ಫೈನಲ್ಗೆ? ಈಗ RCB ತಂಡ GT ತಂಡವನ್ನು ಸೋಲಿಸಿ ಫೈನಲ್ಗೆ ಹೋಯ್ತು. ಸೋತಿರೋರು ಯಾರು Q1ನಲ್ಲಿ? ಸೋತಿರೋರು GT. ಇವರು Q2 ಆಡ್ತಾರೆ, ಕ್ವಾಲಿಫೈಯರ್ 2. ಯಾಕಂದರೆ
ಈ ಒಂದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ನಡೆದಿರ್ತಕ್ಕಂಥ ಎಲಿಮಿನೇಟರ್ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು Q2ಗೆ ಸೆಲೆಕ್ಟ್ ಆಗ್ತಾರೆ, ಯಾರು ಸೋಲ್ತಾರೋ ಅವರು ಹೊರಗೆ ಹೋಗ್ತಾರೆ. ಹಾಗಾಗಿ SRH ಹೊರಗೋಯ್ತು, RR ಕ್ವಾಲಿಫೈಯರ್ 2ಗೆ ಸೆಲೆಕ್ಟ್ ಆಯಿತು. ಸೊ ಹಾಗಾಗಿ ಕ್ವಾಲಿಫೈಯರ್ 2 ಯಾರ್ಯಾರ ಮಧ್ಯೆ ನಡೀತು ಅಂದರೆ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮಧ್ಯೆ. ಈ ಕ್ವಾಲಿಫೈಯರ್ 2 ಅಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ಗೆ RCB ಜೊತೆ ಆಡಬೇಕಾಗಿತ್ತು. ಹಾಗಾಗಿ Q2ದಲ್ಲಿ ಗುಜರಾತ್ ಟೈಟನ್ಸು ಗೆಲ್ಲೋ ಮೂಲಕ RCB ತಂಡ ಜೊತೆ ಫೈನಲ್ ಆಡಬೇಕಾಯಿತು. ಅಲ್ಲೂ ಕೂಡ ವೈಭವ್ ಸೂರ್ಯವಂಶಿ 96 ರನ್ಗಳ ಒಂದು ದೊಡ್ಡ ಇನ್ನಿಂಗ್ಸ್ ಆಡಿದ್ರು, ಬಟ್ ಸ್ಲೋ ಆಗಿ ಆಡಿದ್ರು. GTಯಲ್ಲಿ ನಾಯಕ ಶುಭಮನ್ ಗಿಲ್ ಸೆಂಚುರಿ ಹೊಡೆಯೋ ಮೂಲಕ ತಮ್ಮ ತಂಡವನ್ನು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ರು. ಈಗ ಫೈನಲ್ ಯಾರ ಮಧ್ಯೆ RCB ಮತ್ತು GT ಮಧ್ಯೆ ಫೈನಲ್ ಆಯಿತು. ಅದರಲ್ಲಿ RCB ಮತ್ತೊಮ್ಮೆ GT ಮೇಲೆ ಗೆಲ್ಲೋ ಮೂಲಕ ವಿರಾಟ್ ಕೊಹ್ಲಿರವರ ಒಂದು ಅದ್ಭುತ ಪ್ರದರ್ಶನದೊಂದಿಗೆ ಫೈನಲಲ್ಲಿ ಸತತವಾಗಿ 2ನೇ ಬಾರಿಗೆ ಅದೇ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ, ಏನು ಪ್ರಪಂಚದ ಅತಿ ದೊಡ್ಡ ಸ್ಟೇಡಿಯಂಗಳಲ್ಲಿ ಒಂದಾಗಿರ್ತಕ್ಕಂಥ ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ RCB ಸತತವಾಗಿ 2ನೇ ಬಾರಿಗೆ ಈ ಒಂದು IPL ಟ್ರೋಫಿಯನ್ನು ಗೆಲ್ತು. ಇದು ಒಟ್ಟಾರೆ ಪಿಕ್ಚರ್. ಇಷ್ಟೇ ಆಗಿದ್ದ IPL ಅಲ್ಲಿ. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆವು ಬರ್ತವೆ. ಏನಿದೆ, ಒಂದು ಇಡೀ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ರನ್ಗಳನ್ನು ಬಾರಿಸಿರ್ತಕ್ಕಂಥ ಆಟಗಾರ ಯಾರು, ಅದನ್ನು ನಾವು ಆರೆಂಜ್ ಕ್ಯಾಪ್ ಅಂತ ಕೊಡ್ತೀವಿ. ಅತಿ ಹೆಚ್ಚು ವಿಕೆಟ್ಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ ಯಾರು, ಅದನ್ನು ಪರ್ಪಲ್ ಕ್ಯಾಪ್ ಅಂತ ಕೊಡ್ತೀವಿ ಅವ್ರಿಗೆ. ಅದೇ ಥರ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿರ್ತಕ್ಕಂಥ ಆಟಗಾರ ಯಾರು, ಅತಿ ಹೆಚ್ಚು ಫೋರ್ಗಳನ್ನು ಬಾರಿಸಿರ್ತಕ್ಕಂಥ ಆಟಗಾರ ಯಾರು, ಮತ್ತು ಉತ್ತಮ ಮೌಲ್ಯಯುತ ಆಟಗಾರ ಮೋಸ್ಟ್ ವ್ಯಾಲ್ಯುಯಬಲ್ ಪ್ಲೇಯರ್ MVP ಯಾರು, ಅಥವಾ ಉದಯೋನ್ಮುಖ ಆಟಗಾರ ಎಮರ್ಜಿಂಗ್ ಪ್ಲೇಯರ್ ಯಾರು, ಹೀಗೆ ಹಲವಾರು ಒಂದಷ್ಟು ದಾಖಲೆಗಳು ಕೂಡ ಆಗಿರ್ತವೆ. ಅವೆಲ್ಲವನ್ನ ಒಟ್ಟಾರೆಯಾಗಿ ಒಂದೇ ಕಡೆ ಕ್ರೋಢೀಕರಣ ಮಾಡಿಕೊಡ್ತಕ್ಕಂಥ ಪ್ರಯತ್ನ. ಇದೆಲ್ಲವನ್ನ ನಾವು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಆ ಕ್ವಶನ್ ವೈಸ್ ತೆಗೆದುಕೊಂಡಾಗ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟೆ ಸ್ಪೆಷಲ್ ವಿಡಿಯೋ ಮಾಡ್ತಾ ಇರ್ತಕ್ಕಂಥ. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಲೆಂಜರ್ಸ್ ಅಥವಾ ಚಾಂಪಿಯನ್ ಆದರು. ಗುಜರಾತ್ ಟೈಟನ್ಸ್ ರನ್ನರ್ ಅಪ್ ಆಯಿತು. ರಾಜಸ್ಥಾನ್ ರಾಯಲ್ಸ್ 3ನೇ ಸ್ಥಾನಕ್ಕೆ ಬಂತು. ಸನ್ರೈಸರ್ಸ್ 4ನೇ ಸ್ಥಾನದಲ್ಲಿ, ಅಂದರೆ ಎಲಿಮಿನೇಟರಲ್ಲಿ ಸೋತು 4ನೇ ಸ್ಥಾನವನ್ನು ಪಡೀತು. ಓಕೆ, ಇಂಡಿಯನ್ ಪ್ರೀಮಿಯರ್ ಲೀಗ್ 2026 IPL 2026 19ನೇ ಆವೃತ್ತಿ ಆಗಿತ್ತು. ಎಷ್ಟನೇ ಎಡಿಷನ್? 19th ಎಡಿಷನ್ ಆಗುತ್ತೆ. ಬನ್ನಿ ಹಾಗಾದರೆ RCB ಮತ್ತೊಮ್ಮೆ IPL ಚಾಂಪಿಯನ್. ಕೊಹ್ಲಿ ರಸಿಕ್ ಸೊಬಗಿನ ಆಟ. ಫೈನಲ್ನಲ್ಲಿ ಗುಜರಾತ್ ವಿರುದ್ಧ 5 ವಿಕೆಟ್ ಭರ್ಜರಿ ಗೆಲುವು. ರನ್ನರ್ ಅಪ್ಗೆ ತೃಪ್ತಿಪಟ್ಟ ಟೈಟನ್ಸ್. ಇಲ್ಲಿ ಒಂದಷ್ಟು MCQಗಳನ್ನು ಕ್ರಿಯೇಟ್ ಮಾಡಿ ಈಗೇನು ತಿಳ್ಕೊಂಡ್ವಿ ಅದನ್ನೇ ಇನ್ನಷ್ಟು ಒಂದು ಏನು ಪ್ರಾಪರ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, IPL 2026 ವಿಜೇತರಿಗೆ ನೀಡಲಾದ ಬಹುಮಾನದ ಮೊತ್ತ ಎಷ್ಟು? ಸಿಂಪಲ್ ಪ್ರಶ್ನೆ. ವಾಟ್ ವಾಸ್ ದ ಪ್ರೈಸ್ ಮನಿ ಅವಾರ್ಡೆಡ್ ಟು ದ IPL 2026 ವಿನ್ನರ್ಸ್? 15 ಕೋಟಿನ, 20 ಕೋಟಿನ, 25 ಕೋಟಿನ, 10 ಕೋಟಿನ? ಅಂದರೆ 20 ಕೋಟಿ ಗೆದ್ದ ತಂಡಕ್ಕೆ, ಸೋತ ತಂಡಕ್ಕೆ, ಅಂದರೆ ಗೆದ್ದ ತಂಡ RCBಗೆ 20 ಕೋಟಿ ಪ್ರೈಸ್ ಮನಿ, ಸೋತ ತಂಡ GTಗೆ, ಗುಜರಾತ್ ಟೈಟನ್ಸ್ಗೆ 13 ಕೋಟಿ ರೂಪಾಯಿಗಳು. ಓಕೆ, ಇದು ಪಂದ್ಯದ ಹಿಂದಿನ ದಿನದ ಮಾಹಿತಿ. ಇನ್ನು ಕ್ವಶನ್ ನಂಬರ್ 2, ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2026 ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಟ್ರಕ್ಚರ್ ಆಫ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್? ಫಸ್ಟ್, ಈ ಪಂದ್ಯಾವಳಿಯಲ್ಲಿ ಒಟ್ಟು 84 ಪಂದ್ಯಗಳು ನಡೆದವು. ನಾ ಸ್ಟಾರ್ಟಿಂಗ್ ಆರಂಭದಲ್ಲಿ ಹೇಳಿದೆ ಎಷ್ಟು ಪಂದ್ಯ ನಡೆದವು ಅಂತ. ಸೊ ನೀವು ಅಬ್ಸರ್ವ್ ಮಾಡಿದರೂ ಇಲ್ಲೋ, ಈಗ ಕ್ಲಿಯರ್ ಆಗಿ ನೆನಪಾಗುತ್ತೆ. ಹಿಂದಿನ ಆವೃತ್ತಿಗಿಂತ ಇದು ಹೆಚ್ಚಾಗಿದೆಯಾ ನೋಡೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ IPLನ 19ನೇ ಆವೃತ್ತಿಯು ಮಾರ್ಚ್ 28ರಿಂದ ಮೇ 31ರವರೆಗೆ ನಡೆಯಿತು. ನೋಡೋಣ. ಸೊ 3ನೇ ಹೇಳಿಕೆ, ದ ಪ್ಲೇ ಆಫ್ ಸ್ಟೇಜ್ ಕನ್ಸಿಸ್ಟೆಡ್ ಆಫ್ 3 ಮ್ಯಾಚಸ್. ಪ್ಲೇ ಆಫ್ ಅಂತ ಕರಿತೀವಿ. ಅಂದರೆ ಸೊ ಎಲ್ಲ ಲೀಗ್ ಮ್ಯಾಚಸ್ ನಂತರ, ಅಂದರೆ 14 ಮ್ಯಾಚ್ ಎಲ್ಲ ಆದಮೇಲೆ ಪ್ಲೇ ಆಫ್ಗೆ 4 ಟೀಮ್ ಹೋಗುತ್ತೆ. ಅದರಲ್ಲಿ ಕ್ವಾಲಿಫೈಯರ್ 1 ಇರುತ್ತೆ, ಕ್ವಾಲಿಫೈಯರ್ 2 ಇರುತ್ತೆ, ಮತ್ತು ಫೈನಲ್ ಇರುತ್ತೆ. ಅಂದರೆ ಸರಿನಾ? ಅಂದರೆ ತಪ್ಪಾಗುತ್ತೆ. ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. 3ನೇ ಯಾವ ಹೇಳಿಕೆ ತಪ್ಪಾಗಿದೆ ಅಲ್ವ? ಸೊ 2 ಮಾತ್ರ, ಅಂದರೆ 2ನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಹೌದು, 19th ಎಡಿಷನ್ ಇದು, ಮತ್ತು ಮಾರ್ಚ್ 28ಕ್ಕೆ ಆರಂಭವಾಗಿ ಮೇ 31ಕ್ಕೆ ಮುಕ್ತಾಯಗೊಂಡಿದ್ದು. ಮತ್ತು 1 ಮತ್ತು 3ನೇ ಹೇಳಿಕೆ ಯಾಕೆ ರಾಂಗ್ ಇದ್ದಾವೆ ನೋಡೋಣ.
ಸೊ ಇಲ್ಲಿ ಯಾಕೆ ರಾಂಗ್ ಅಂದ್ರೆ, ಒಂದು 84 ಮ್ಯಾಚ್ ಎಲ್ಲ ನಡೆದಿದ್ದು 74 ಮ್ಯಾಚ್ ಒಂದು, ಹಾಗಾಗಿ ಒಂದು ಹೇಳಿಕೆ ತಪ್ಪು. ಮೂರನೇ ಹೇಳಿಕೆ ಯಾಕೆ ತಪ್ಪು ಅಂದರೆ, ಇಲ್ಲಿ ಕ್ವಾಲಿಫೈಯರ್ 1 ಇರುತ್ತೆ, ಕ್ವಾಲಿಫೈಯರ್ 2 ಇರುತ್ತೆ, ಮತ್ತು ಎಲಿಮಿನೇಟರ್ ಅಂತಕ್ಕಂಥದ್ದು ಇರುತ್ತೆ, ಮತ್ತು ಫೈನಲ್ ಇರುತ್ತೆ. ನೆನ್ಪಿಟ್ಕೊಂಡು 2026 ಇಂಡಿಯನ್ ಪ್ರೀಮಿಯರ್ ಲೀಗ್ 28 ಮಾರ್ಚ್ ಟು 31 ಮೇ 2026. ಇದನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, BCCI, ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಈ ಒಂದು IPL ಅನ್ನು ಪ್ರತಿ ವರ್ಷ ನಡೆಸ್ತಾ ಹೋಗುತ್ತೆ. ಇಲ್ಲಿ ಗ್ರೂಪ್ ಸ್ಟೇಜ್ ಮ್ಯಾಚಸ್ಸು ಇರ್ತವೆ, ಪ್ಲೇ ಆಫ್ಸು ಇರ್ತವೆ. ಈ ಒಂದು 2026 IPL ಅನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಗೆದ್ಕೊಂಡಿತ್ತು, ಮತ್ತು ಅದು ಅವರಿಗೆ 2ನೇ ಟ್ರೋಫಿ ಆಗುತ್ತೆ. ಯಾಕಂದರೆ 2025ರಲ್ಲೂ ಗೆದ್ದಿದ್ರು, 2026ರಲ್ಲೂ ಗೆಲ್ತಾ ಇದ್ದಾರೆ. ರನ್ನರ್ ಅಪ್ಸ್ ಆಗಿ ಗುಜರಾತ್ ಟೈಟನ್ಸು. ಈ ಒಂದು IPL 2026 ಒಟ್ಟು 10 ತಂಡಗಳು ಭಾಗವಹಿಸಿದ್ದು, ಒಟ್ಟು ಮ್ಯಾಚ್ಗಳು 74. ಮೋಸ್ಟ್ ವ್ಯಾಲ್ಯುಯಬಲ್ ಪ್ಲೇಯರ್ ಆಗಿ ವೈಭವ್ ಸೂರ್ಯವಂಶಿ, ಅದೇ ರೀತಿಯಾಗಿ ಮೋಸ್ಟ್ ರನ್ಸು ವೈಭವ್ ಸೂರ್ಯವಂಶಿ 776 ರಾಜಸ್ಥಾನ್ ರಾಯಲ್ಸ್ ತಂಡದಿಂದ. ಅದೇ ರೀತಿಯಾಗಿ ಮೋಸ್ಟ್ ವಿಕೆಟ್ಸು ಕಗಿಸೋ ರಬಾಡ ಗುಜರಾತ್ ಟೈಟನ್ಸ್ ತಂಡದಿಂದ 29 ವಿಕೆಟ್ಗಳು. ಇದು ಮುಂದೆ ಹೇಳ್ತೀನಿ, ಒಂದ್ಸಲ ಬೇಕಾದರೆ ನೋಟ್ ಮಾಡ್ಕೊಟ್ಟೆ. ಓಕೆ, ಫೈನ್. BCCI IPL ಅನ್ನು ಆರ್ಗನೈಸ್ ಮಾಡ್ತಕ್ಕಂಥ ಸಂಸ್ಥೆ ಆಗುತ್ತೆ. ಈ 19ನೇ ಎಡಿಷನ್ ಏನಿದೆ, ಇದನ್ನು ನಾವು ಟಾಟಾ IPL ಅಂತ ಕರಿತೀವಿ. ನೆನಪಿರ್ಬೇಕು, ಟಾಟಾ IPL. ಯಾಕಂದರೆ ಟಾಟಾದವರು ಇದರ ಒಂದು ಏನಂತೀವಿ, ಅಡ್ವರ್ಟೈಸಿಂಗ್ ಕಂಪನಿನೋ ಅಥವಾ ಆರ್ಗನೈಸಿಂಗ್ ಕಂಪನಿ. ಸೊ 19th ಎಡಿಷನ್ ಆಫ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಈ ವರ್ಷ 74 ಮ್ಯಾಚ್ಗಳು ನಡೆದವು, 13 ಸ್ಥಳಗಳಲ್ಲಿ 10 ತಂಡಗಳು ಭಾಗವಹಿಸಿದ್ವು. ಮತ್ತಿಲ್ಲಿ ಗ್ರೂಪ್ ಎ ಅಂತಿತ್ತು. ಗ್ರೂಪ್ ಎದಲ್ಲಿ CSK, KKR, ರಾಜಸ್ಥಾನ್ ರಾಯಲ್ಸ್, RCB, ಪಂಜಾಬ್ ಕಿಂಗ್ಸ್ ಇದ್ವು. ಗ್ರೂಪ್ ಬಿ ಯಲ್ಲಿ ಮುಂಬೈ ಇಂಡಿಯನ್ಸ್, ಸನ್ರೈಸರ್ಸ್ ಹೈದರಾಬಾದ್ SRH, ಗುಜರಾತ್ ಟೈಟನ್ಸ್ GT, ಡೆಲ್ಲಿ ಕ್ಯಾಪಿಟಲ್ DC, ಲಕ್ನೋ ಸೂಪರ್ ಜೈಂಟ್ LSG ಇದ್ರು. ಗ್ರೂಪ್ ಎ ತಂಡದವರು ತಮ್ಮ ತಂಡದವರೊಂದಿಗೆ ಒಂದೊಂದು ಮ್ಯಾಚ್ ಆಡಬೇಕು, ಮತ್ತು ಗ್ರೂಪ್ ಬಿ ತಂಡದೊಂದಿಗೆ 2 ಮ್ಯಾಚ್ ಆಡಬೇಕು. ಪ್ರತಿಯೊಂದು ತಂಡವು ತನ್ನ ಗುಂಪಿನಲ್ಲಿರುವ ತಂಡಗಳ ವಿರುದ್ಧ ಒಮ್ಮೆ ಮತ್ತು ಇನ್ನೊಂದು ಗುಂಪಿನಲ್ಲಿರುವ ತಂಡಗಳ ವಿರುದ್ಧ 2 ಬಾರಿ ಆಡಬೇಕು. ಅಲ್ಲಿಗೆ ಇಲ್ಲಿ 2 ಅಂದರೆ 10 ಮ್ಯಾಚ್ ಆಯಿತು, ಇಲ್ಲಿ 4 ಮ್ಯಾಚ್ ಆಯಿತು. ಸೊ 14 ಮ್ಯಾಚ್ ಆಡಬೇಕಾಯಿತು. ಒಟ್ಟು ಗ್ರೂಪ್ ಹಂತದ ಮ್ಯಾಚ್ಗಳ ನಂತರ ಅಗ್ರ 4 ತಂಡಗಳು ಪ್ಲೇ ಆಫ್ಗೆ ಮುಂದುವರಿಯುತ್ತವೆ. ರೈಟ್, ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ನ ಹೆಡ್ ಕೋಚ್ ಯಾರು, ಕ್ಯಾಪ್ಟನ್ ಯಾರು ಅಂತ ಈ ಪಟ್ಟಿ ನೋಡ್ಕೊಳ್ರಿ. ಬಟ್ ನಮಗೆ ಎಲ್ಲ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಕ್ರಿಕೆಟ್ ನೋಡ್ತಾ ಇರ್ತಕ್ಕಂಥವ್ರಿಗೆ ಈಸಿ ಅದು, ಬಟ್ ಸ್ವಲ್ಪ ಕ್ರಿಕೆಟ್ ಟಚ್ ಇಲ್ಲದೆ ಇರೋರಿಗೆ ಕಷ್ಟ. ಆದರೂ 2 ತಂಡಗಳು ನೆನ್ಪಿಡೋಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾಂಪಿಯನ್ ಆಗಿರೋದ್ರಿಂದ ಅದರ ಹೆಡ್ ಕೋಚ್ ಆ್ಯಂಡಿ ಫ್ಲವರು, ಕ್ಯಾಪ್ಟನ್ ರಜತ್ ಪಾಟಿದಾರ್. ಒಂದು ಮತ್ತು ಸೋತಿರ್ತಕ್ಕಂಥ ತಂಡ ಗುಜರಾತ್ ಟೈಟನ್ಸು, ಆಶೀಶ್ ನೆಹ್ರಾ ಹೆಡ್ ಕೋಚ್ ಆಗ್ತಾರೆ, ಮತ್ತು ಶುಭಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ. 3ನೇ ಪ್ರಶ್ನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2026ರ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಅಗೇನ್ ಫಸ್ಟ್ ಒನ್, ದ ವಿನ್ನರ್ ಆಫ್ ದ ಕ್ವಾಲಿಫೈಯರ್ 1 ಪ್ರೊಸೀಡ್ಸ್ ಡೈರೆಕ್ಟ್ಲಿ ಟು ದ ಫೈನಲ್ ವೈಲ್ ದ ಲೂಸರ್ ಈಸ್ ಎಲಿಮಿನೇಟೆಡ್. ಈಗ ಕ್ವಾಲಿಫೈಯರ್ 1ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅಂತ ಹೇಳಿದ್ವಿ ನಾವು? RCB ಮತ್ತು GT. ಇವೆರಡರಲ್ಲಿ ಗೆದ್ದಂಥವ್ರಂತೂ ಫೈನಲ್ಗೆ ಹೋಗ್ತಾರಂತ ಗೊತ್ತು. ಸೋತಂಥವ್ರು ಹೊರಗಡೆ ಹೋಗ್ತಾರ? ತಪ್ಪಾಗುತ್ತೆ, ಹೊರಗಡೆ ಹೋಗಲ್ಲ. ಅವರು ಕ್ವಾಲಿಫೈಯರ್ 2ಗೆ ಹೋಗ್ತಾರೆ. ಅಲ್ಲಿ ಎಲಿಮಿನೇಟ್ರಿಂದ ಯಾರು ಗೆದ್ದು ಬಂದಿರ್ತಾರೋ ಅವ್ರ ಜೊತೆ ಆಡಿ ಮತ್ತೊಂದು ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸಿಗೆ ಬರೋದಕ್ಕೆ ಯಾಕೆ ಅಷ್ಟೆಲ್ಲ ಕಾಂಪಿಟೇಷನ್ ಇರ್ತಂದರೆ, ಅವ್ರಿಗೆ ಫೈನಲ್ಗೆ ಹೋಗೋಕ್ಕೆ 2 ಅವಕಾಶ ಸಿಗುತ್ತೆ. ಸೋತರು ಕೂಡ ಮತ್ತೊಂದು ಚಾನ್ಸ್ ಸಿಗುತ್ತೆ ಅನ್ನಂಗೆ. ಹಾಗಾಗಿ ಕ್ವಾಲಿಫೈಯರ್ 1ರ ವಿಜೇತರು ನೇರವಾಗಿ ಫೈನಲ್ಗೆ ಅರ್ಹತೆ ಪಡಿತಾರೆ, ಫೈನ್. ಆದರೆ ಸೋತವರು ಹೊರ ಹೋಗುತ್ತಾರೆ ಅನ್ನೋದು ತಪ್ಪಾಗುತ್ತೆ. ನೆನ್ಪಿಡ್ಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಹೇಳಿಕೆಗಳನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು. ದ ಎಲಿಮಿನೇಟರ್ ಈಸ್ ಅ ನಾಕ್ಔಟ್ ಮ್ಯಾಚ್ ಪ್ಲೇಡ್ ಬಿಟ್ವೀನ್ ದ ಟೀಮ್ಸ್ ದಟ್ ಫಿನಿಶ್ 3rd and 4th ಇನ್ ದ ಲೀಗ್ ಸ್ಟೇಜ್. ಕರೆಕ್ಟ್. ಎಲಿಮಿನೇಟರ್ ಅಂದ್ರೇ ಹಾಗೆ,
ಲೀಗ್ ಸ್ಟೇಜಲ್ಲಿ 3rd and 4th ಪ್ಲೇಸ್ ಯಾರು ಬಂದಿರ್ತಾರೆ ಅವರು ಎಲಿಮಿನೇಟ್ರಲ್ಲಿ ಆಡ್ತಾರೆ. ಯಾರು ಸೋಲ್ತಾರೆ ಅವರು ಎಲಿಮಿನೇಟ್ ಆಗಿ ಹೋಗ್ತಾರೆ, ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 2ಗೆ ಹೋಗಬೇಕು. ಅಲ್ಲಿ ಕ್ವಾಲಿಫೈಯರ್ 1ನಲ್ಲಿ ಸೋತಿರ್ತಕ್ಕಂಥ ತಂಡದ ಜೊತೆ ಆಡಬೇಕು. ಹಾಗಾದರೆ ಎಲಿಮಿನೇಟರ್ ಯಾರ್ಯಾರಾಗಿದ್ರು ಈ ಸಲ? SRH ಮತ್ತು RR ನಡುವೆ ಮ್ಯಾಚ್ ನಡೀತು. ಅದರಲ್ಲಿ ಗೆದ್ದಿರ್ತಕ್ಕಂಥ RR ಕ್ವಾಲಿಫೈಯರ್ 2ಗೆ ಹೋಗಿ GT ಜೊತೆ ಆಡಿತು, SRH ಮನೆಗೆ ಹೋಯ್ತು. ಓಕೆ, ನೆಕ್ಸ್ಟ್ ಕ್ವಾಲಿಫೈಯರ್ 2 ಈಸ್ ಪ್ಲೇಡ್ ಬಿಟ್ವೀನ್ ದ ವಿನ್ನರ್ ಆಫ್ ದ ಎಲಿಮಿನೇಟರ್ ಆ್ಯಂಡ್ ದ ಲೂಸರ್ ಆಫ್ ದ ಕ್ವಾಲಿಫೈಯರ್ 1. ಕರೆಕ್ಟ್ ಆಗಿದೆ. ಲೂಸರ್ ಆಫ್ ದ ಕ್ವಾಲಿಫೈಯರ್ 1 ಯಾರು? GT. ವಿನ್ನರ್ ಆಫ್ ದ ಎಲಿಮಿನೇಟರ್ ಯಾರು? RR. GT ಮತ್ತು RR ಮಧ್ಯೆ ಕ್ವಾಲಿಫೈಯರ್ 2 ಅನ್ನುವ ಒಂದು ಪಂದ್ಯ ನಡೀತು. ಅದರಲ್ಲಿ ಗೆದ್ದಂತಹ GT ಮತ್ತೆ ಫೈನಲ್ಗೆ ಹೋಯ್ತು. ಫೈನಲಲ್ಲಿ RCB ಜೊತೆ ಆಟ ಆಡಿ ಅಲ್ಲಿ ಸೋಲ್ಬೇಕಾಯಿತು. ಹಾಗಾಗಿ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳಲ್ಲಿ 2 ಮತ್ತು 3 ಸರಿ ಇದೆ. ಒಂದೇದು ಯಾಕೆ ತಪ್ಪು ಅಂದರೆ ಸೋತವರು ಹೊರ ಹೋಗ್ತಾರೆ ಕ್ವಾಲಿಫೈಯರ್ 1ನಿಂದ ಅನ್ನೋದು ತಪ್ಪು. ಫೈನ್, ಅರ್ಥ ಆಯಿತು ಅನ್ಕೊಳ್ತೀನಿ. ಇನ್ನು ಉಳಿದ ಡೀಟೇಲ್ಸ್ ಇದೆ ಸೇಮ್, ಈಗ ಏನು ಹೇಳಿದ್ರೆ ಅದೇ ಇದೆ. ಸೊ ಪ್ಲೇ ಆಫ್ಸಲ್ಲಿ ಫಸ್ಟ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಯಾರು ಬಂದಿರ್ತಾರೋ ಅವರು ಕ್ವಾಲಿಫೈಯರ್ 1 ಆಡ್ತಾರೆ. ಅದರಲ್ಲಿ ಗೆದ್ದಂಥವ್ರು ನೇರವಾಗಿ ಫೈನಲ್ಗೆ ಹೋಗ್ಬಿಡ್ತಾರೆ. ಓಕೆ, ಸೋತಂಥವ್ರು ಕ್ವಾಲಿಫೈಯರ್ 1ನಿಂದ ಸೋತಂಥವ್ರು ಕ್ವಾಲಿಫೈಯರ್ 2ಗೆ ಹೋಗ್ತಾರೆ. ಅದೇ ಥರ ಎಲಿಮಿನೇಟ್ರಲ್ಲಿ 3rd and 4th ಪ್ಲೇಸಲ್ಲಿ ಯಾರಿದ್ರು ಅವರು ಗೆದ್ದಂಥವ್ರು ಬಂದು ಇಲ್ಲಿ ಕ್ವಾಲಿಫೈಯರ್ 2ಅಲ್ಲಿ ಲೂಸರ್ ಆಫ್ ದ Q1 ಜೊತೆ ಆಡಬೇಕಾಗುತ್ತೆ. ಇದರಲ್ಲಿ ಗೆದ್ದವರು ಫೈನಲ್ಗೆ ಹೋಗಬೇಕಾಗುತ್ತೆ. ಈಗ ನಮ್ಮ ಇವತ್ತಿನ 2026ರ ಈ ಒಂದು ಪಿಕ್ಚರ್ನ ನೋಡೋದಾದರೆ ಫಸ್ಟ್ ಪ್ಲೇಸ್ RCB ಇತ್ತು, ಸೆಕೆಂಡ್ ಪ್ಲೇಸ್ GT ಇತ್ತು. ಇದರಲ್ಲಿ ಗೆದ್ದಿದ್ದು ಯಾರು? RCB ಡೈರೆಕ್ಟ್ ಫೈನಲ್ಗೆ ಹೋಯಿತು. ಸೋತವ್ರು ಯಾರು? GT ಕ್ವಾಲಿಫೈಯರ್ 2ಗೆ ಹೋಯಿತು. ಅದೇ ಥರ 3rd ಪ್ಲೇಸ್ ಆ್ಯಂಡ್ 4th ಪ್ಲೇಸಲ್ಲಿದ್ದಂತಹ SRH ಮತ್ತು RR ಎಲಿಮಿನೇಟರ್ ಆಡಿದರು. SRH ಸೋತು ಮನೆಗೆ ಹೋಯಿತು, RR ಕ್ವಾಲಿಫೈಯರ್ 2ಗೆ ಹೋಯಿತು. ಹಾಗಾದರೆ ಕ್ವಾಲಿಫೈಯರ್ 2ಅಲ್ಲಿ GT ಮತ್ತು RR ಮಧ್ಯೆ ನಡೀತು. ಇದರಲ್ಲಿ ಸೋತಂತಹ RR ಮನೆಗೆ ಹೋಯಿತು. ಸೊ GT ಎಲ್ಲಿಗೋಯ್ತು? ಫೈನಲ್ಗೆ ಹೋಯ್ತು. ಮನೆಗೆ ಹೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ, ಅದು ಆಟದ ಲಕ್ಷಣ. ಅಥವಾ ಕ್ರೀಡೆ ಅಂದ್ರೇ ಹಾಗೆ, ಯಾರಾದರೂ ಒಬ್ರು ಗೆಲ್ಲಬೇಕು, ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಫೈನಲಲ್ಲಿ RCB GTಯನ್ನು ಸೋಲಿಸಿ ತನ್ನ 2ನೇ ಪ್ರೈಸನ್ನು ಗೆಲ್ತು. ಸೇಮ್ ಟೀಮನ್ನು ನೋಡ್ಬೋದು. ಸೊ ಕ್ವಾಲಿಫೈಯರ್ 1 RCB GT, ಎಲಿಮಿನೇಟರ್ RR ಸನ್ರೈಸರ್ಸ್, ಕ್ವಾಲಿಫೈಯರ್ 2 GT RR, ಫೈನಲ್ RCB GT. ಫೈನಲ್ ಯಾರು ಗೆದ್ರು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕ್ವಶನ್ ನಂಬರ್ 4, ಈ ಒಂದು IPL ಬಗ್ಗೆ. ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸುವ ಮೂಲಕ RCB IPL 2026 ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ತಪ್ಪಾ ಸರಿನಾ? ತಪ್ಪಾಗುತ್ತೆ, ಯಾಕಂದರೆ GTಯನ್ನು ಸೋಲಿಸಿ ಗೆದ್ದುಕೊಂಡಿದ್ದು. ಹೇಳಿಕೆ 2, ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು. ಸರಿನಾ ತಪ್ಪಾ? ಸರಿ, ಒಳ್ಳೆ ಪ್ರದರ್ಶನ. ಫೈನಲ್ ಲಾಸ್ಟ್ ಬಾಲಲ್ಲಿ 6 ಹೊಡೆದು ಗೆಲ್ಲಿಸಿದ್ರು. ಸೊ 3, ಫೈನಲ್ ಪಂದ್ಯವನ್ನು ಮೇ 31, 2026 ಬೆಂಗಳೂರಿನ M ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ತಪ್ಪಾಗುತ್ತೆ. ಹೌದು, ಮೇ 31, 2026, ಬಟ್ ಯಾವ ಕ್ರೀಡಾಂಗಣ? ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಸೊ 2 ಮಾತ್ರ ಸರಿ ಇದೆ. ಒಂದನೇದು ಯಾಕೆ ತಪ್ಪು? GT ತಂಡವನ್ನು ಸೋಲಿಸಿ RCB ಗೆಲ್ತು. ಮೂರನೇದು ಯಾಕೆ ತಪ್ಪು? ಚಿನ್ನಸ್ವಾಮಿ ಕ್ರೀಡಾಂಗಣ ಅಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಇದೇನು ಆಲ್ರೆಡಿ ಮಾತಾಡಿದ್ವಿ, ಆದರೆ ಕ್ವಶನ್ ಕ್ರಿಯೇಟ್ ಮಾಡಿದಾಗ ನಮ್ಮ ಮನುಷ್ಯನ ಮೈಂಡಲ್ಲಿ ಅದು ಹೋಗಿ ಕೂಡುತ್ತೆ ವಿದ್ಯಾರ್ಥಿಗಳ ಇದೆ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು won the IPL 2026 final by defeating the Gujarat Titans by 5 wickets on the 31st May 2026 at the Narendra Modi Stadium, Ahmedabad. IPL ಇತಿಹಾಸದಲ್ಲಿ ಸತತ ಪಂದ್ಯಾವಳಿಗಳನ್ನು ಅಂದರೆ 2025 ಮತ್ತು 2026 ಹೀಗೆ ಸತತ IPLಗಳನ್ನು ಗೆದ್ದಂತಹ 3ನೇ ತಂಡವಾಗ್ತಾ ಇದೆ RCB. ಇದಕ್ಕಿಂತ ಹಿಂದೆ CSK ಮತ್ತು MIಗಳು ಇದೇ ರೀತಿಯ ಸಾಧನೆಯನ್ನು ಸತತವಾಗಿ 2 IPLಗಳನ್ನು ಗೆದ್ದಂತಹ ಸಾಧನೆ ಮಾಡಿದ್ದು CSK ಮತ್ತು MI. ಅದರ ಜೊತೆಗೆ ಈಗ RCB ಕೂಡ ಸೇರ್ತಾ ಇದೆ 3ನೇ ತಂಡವಾಗಿ. ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಗೆಲ್ತಾರೆ ಮತ್ತು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಪಂದ್ಯ ಶ್ರೇಷ್ಠ ಗೌರವ ಪಡೆದ ಭಾರತೀಯ ಆಟಗಾರ ಎಂಬ ದಾಖಲೆಯನ್ನು ಕೂಡ ಮಾಡ್ತಾರೆ. ಈ ಸಲವು ಕಪ್ ನಮ್ಮದೇ, ಈ ಸಲವು ಕಪ್ RCBಗೆ. ಸೊ ಇದೆ ಇದರ ಡೀಟೇಲ್ಸನ್ನು ನಿಧಾನವಾಗಿ ಓದಿ. RCB ಸತತವಾಗಿ 2ನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ 3ನೇ ತಂಡವಾಯಿತು. ಓಕೆ, ಸೊ 5 ಬಾರಿ ಪ್ರಶಸ್ತಿ ಗೆದ್ದಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸು
ತಂಡಗಳು ಸತತ 2 ಬಾರಿ ಟ್ರೋಫಿ ಗೆದ್ದಂಥ ಇತರ ತಂಡಗಳಾಗಿದ್ದಾವೆ. ಈಗ RCB ಕೂಡ ಆ ಒಂದು ಪಟ್ಟಿಗೆ ಸೇರ್ಕೊಳ್ತಾ ಇದೆ. ಮತ್ತು ಒಂದೇ ತಾಣದಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ 2 ಬಾರಿ ಗೆಲ್ತಾ ಇದೆ. ಮತ್ತು ಸತತ 2ನೇ ಟ್ರೋಫಿ ಗೆದ್ದಂಥ 3ನೇ ನಾಯಕ ರಜತ್ ಪಾಟಿದಾರ್. CSK ಗೆದ್ದಿತ್ತಂತ ಹೇಳಿದ್ವಲ್ಲ, ಅದ್ರ ನಾಯಕ MSD ಮಹೇಂದ್ರ ಸಿಂಗ್ ಧೋನಿ 2010-11 ಮಾಡಿದ್ರಂತೆ. ನಂತರ 2019-20 MI ಗೆದ್ದಿತ್ತು ಸತತವಾಗಿ, ಆವಾಗ ರೋಹಿತ್ ಶರ್ಮಾ ನಾಯಕರಾಗಿದ್ದರು. ಈಗ 25-26 ಸತತವಾಗಿ ಗೆಲ್ತಾ ಇದೆ RCB, ನಾಯಕ ರಜತ್ ಪಾಟಿದಾರ್ ಆಗಿದ್ದಾರೆ. ನೆಕ್ಸ್ಟು 20 ಕೋಟಿ ಗೆದ್ದಂಥ ತಂಡ RCBಗೆ, 13 ಕೋಟಿ ರನ್ನರ್ ಅಪ್ ಆಗಿರ್ತಕ್ಕಂಥ ಗುಜರಾತ್ ತಂಡಕ್ಕೆ. ಇನ್ನೇನು ಕೇಳಬಹುದು ಅಂತಕ್ಕಂಥದ್ದು, 2008 ಮೊದಲ ಬಾರಿ IPL ಸ್ಟಾರ್ಟ್ ಆದಾಗ ವಿನ್ ಆಗಿದ್ದು, ಚಾಂಪಿಯನ್ ಆಗಿದ್ದು RR ರಾಜಸ್ಥಾನ್ ರಾಯಲ್ಸ್. 2009 ಡೆಕ್ಕನ್ ಚಾರ್ಜರ್ಸ್, 2010 ಚೆನ್ನೈ ಸೂಪರ್ ಕಿಂಗ್ಸ್, 2011 ಅಗೇನ್ ಚೆನ್ನೈ ಸೂಪರ್ ಕಿಂಗ್ಸ್. 2012 KKR, 13 MI, 14 KKR, 15 MI, 2016 SRH, 17 ಮುಂಬೈ ಇಂಡಿಯನ್ಸ್, 18 CSK, ಅಗೇನ್ 19 MI, 20 MI ಕಂಟಿನ್ಯೂಸ್ ಆಗಿ, 21 CSK, 22 ಗುಜರಾತ್ ಟೈಟನ್ಸ್, 23 CSK, 24 KKR, 25 ಮತ್ತು 26 RCB. ಇನ್ನು ಲಾಸ್ಟ್ ಪ್ರಶ್ನೆ, ಕ್ವಶನ್ ನಂಬರ್ 5. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2026ಕ್ಕೆ ಸಂಬಂಧಿಸಿದಂತೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷ ವಯಸ್ಸಿನಲ್ಲಿ IPLನ ಆರೆಂಜ್ ಕ್ಯಾಪ್ ಗೆದ್ದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಹೌದಾ? ನೋಡೋಣ. 2ನೇ ಹೇಳಿಕೆ, ಇದೇ GT ತಂಡದ ಕಗಿಸೋ ರಬಾಡ 29 ವಿಕೆಟ್ಗಳನ್ನು ಕಬಳಿಸುವ ಮೂಲಕ IPL ಪರ್ಪಲ್ ಕ್ಯಾಪ್ ಪಡೆದರು. 3ನೇ ಹೇಳಿಕೆ, ಗುಜರಾತ್ ಟೈಟನ್ಸ್ ತಂಡದ ಸಾಯಿ ಸುದರ್ಶನ್ ಋತುವಿನ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದರು. 1 ಮತ್ತು 2 ಸರಿ ಇದೆ, ಹೌದು. 15 ಇಯರ್ಸಲ್ಲಿ ಆರೆಂಜ್ ಕ್ಯಾಪ್ ಗೆದ್ದು ಸಾಧನೆ ಮಾಡಿದ್ದಾರೆ RRನ ವೈಭವ್ ಸೂರ್ಯವಂಶಿ. ಒಂದು ಕಡೆ ಸರಿ ಇದೆ. 2ನೇದು ಸರಿ ಇದೆ, ಕಗಿಸೋ ರಬಾಡ ಪರ್ಪಲ್ ಕ್ಯಾಪ್ ಗೆದ್ದರು ಬಿಕಾಸ್ 29 ವಿಕೆಟ್ಸ್ ತೆಗೆದುಕೊಂಡಿದ್ರು. ಆದರೆ 3ನೇದು ತಪ್ಪಾಗುತ್ತೆ. ಸಾಯಿ ಸುದರ್ಶನ್ ಅಲ್ಲ ಉದಯೋನ್ಮುಖ ಆಟಗಾರ, ಅಗೇನ್ ಯಾರು? ವೈಭವ್ ಸೂರ್ಯವಂಶಿನೇ ಎಮರ್ಜಿಂಗ್ ಪ್ಲೇಯರ್. ಇನ್ನು IPL ಅತಿ ಹೆಚ್ಚು ರನ್ ಗಳಿಸಿದವರು ವೈಭವ್ ಸೂರ್ಯವಂಶಿ. RR ತಂಡದವರು 16 ಪಂದ್ಯದಿಂದ 776 ರನ್ಗಳು, ಗರಿಷ್ಠ 103, 1 ಶತಕ, 5 ಅರ್ಧ ಶತಕ. ಶುಭಮನ್ ಗಿಲ್ 2ನೇ ಸ್ಥಾನದಲ್ಲಿದ್ದಾರೆ, ಇರಲಿ. ಇನ್ನು ಅತಿ ಹೆಚ್ಚು ವಿಕೆಟ್ ಗಳಿಸಿದವರು ಮಾತ್ರ, ಅಂದರೆ ಅತಿ ಹೆಚ್ಚು ರನ್ ಯಾರು, ಅತಿ ಹೆಚ್ಚು ವಿಕೆಟ್ ಯಾರು ನೋಡ್ಬಿಡೋಣ. ಕಗಿಸೋ ರಬಾಡ ಅಗೇನ್ GT ತಂಡದಿಂದ 17 ಪಂದ್ಯ, 29 ವಿಕೆಟ್. ಓಕೆ. ವಿರಾಟ್ ಕೊಹ್ಲಿ 4ನೇ ಸ್ಥಾನದಲ್ಲಿದ್ದಾರೆ, ಗಮನಿಸಬೇಕು. ವಿರಾಟ್ ಕೊಹ್ಲಿದು ಏನು ದಾಖಲೆ ಅಂದರೆ, ಸತತವಾಗಿ 4 ಆವೃತ್ತಿಗಳಲ್ಲಿ 2023ರಿಂದ 26ಕ್ಕೆ 600ಕ್ಕೂ ಅಧಿಕ ರನ್ ಗಳಿಸ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಇನ್ನು 15ರ ಪೋರ ವೈಭವ್ ಸೂರ್ಯವಂಶಿಗೆ ಏನು ಆ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಸಣ್ಣ ಒಂದು ಕಾರ್ಯ ತರಬೇಕಾಗಿತ್ತು ಅನಿಸ್ತದೆ. ಯಾಕಂದರೆ IPLನಲ್ಲಿ 2ನೇ ಆವೃತ್ತಿಯನ್ನು ಆಡಿದ 15ರ ಪೋರ ವೈಭವ್ ಸೂರ್ಯವಂಶಿ ಅವರು ಈ ಬಾರಿ 16 ಇನ್ನಿಂಗ್ಸ್ಗಳಿಂದ 49.5 ಸರಾಸರಿಯಲ್ಲಿ 776 ರನ್ ಗಳಿಸಿದ್ದಾರೆ. ಅತ್ಯಧಿಕ ರನ್ ಕಲೆ ಹಾಕಿದ ಆಟಗಾರನಿಗೆ ನೀಡುವ ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಂಡಿದ್ದಾರೆ. 1 ಶತಕ, 5 ಅರ್ಧ ಶತಕ ಮತ್ತು ಒಂದಾಯ್ತಲ್ವ ಏನು ಆರೆಂಜ್ ಕ್ಯಾಪು. 2ನೇ ಪ್ರೈಸ್ ಏನಂದರೆ ಅತ್ಯಧಿಕ ಸಿಕ್ಸರ್ ಸಿಡಿಸಿದ ಆಟಗಾರನಿಗೆ ನೀಡುವ ಸೂಪರ್ ಸಿಕ್ಸರ್ ಆಫ್ ದ ಸೀಸನ್. 2ನೇ ಪ್ರೈಸು. 3ನೇದು 16 ಇನ್ನಿಂಗ್ಸ್ಗಳಲ್ಲಿ 72 ಸಿಕ್ಸರ್ ಸಿಡಿಸಿದ್ದಾರೆ. ಇನ್ನು 237.31 ಸ್ಟ್ರೈಕ್ ರೇಟ್ ಹೊಂದಿ ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ಅಗೇನ್ ಮತ್ತೊಂದು ಪ್ರೈಸು. ಅದರ ಜೊತೆಗೆ ಅತ್ಯುತ್ತಮ ಪ್ರದರ್ಶನ ನೀಡಿದ ಆಟಗಾರನಿಗೆ ನೀಡುವ ಅತ್ಯಧಿಕ ಮೌಲ್ಯಯುತ ಆಟಗಾರ, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ MVP ಪ್ರೈಸ್ ಕೂಡ ಕೊಟ್ಟರು. ಅದೇ ರೀತಿಯಾಗಿ ಆವೃತ್ತಿಯ ಉದಯೋನ್ಮುಖ ಆಟಗಾರ, ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರು? ಅಗೇನ್ ಸೂರ್ಯವಂಶಿ. 5 ಡಿಫ್ರೆಂಟ್ ಅವಾರ್ಡ್ಸ್ ಬಂದಿದ್ದಾವೆ, ನೋಡ್ಬೋದು. ಸೊ 72 ಸಿಕ್ಸರ್ಗಳು, ಅತಿ ಹೆಚ್ಚು ಸಿಕ್ಸರ್, ಅತಿ ಹೆಚ್ಚು 4 ಸಾಯಿ ಸುದರ್ಶನ್ 75, 8 ಹಾಫ್ ಸೆಂಚುರಿ ಅಗೇನ್
ಸಾಯಿ ಸುದರ್ಶನ್. ಓಕೆ, ಇನ್ನೇನಿದೆ, ಕಗಿಸೋ ರಬಾಡ 29 ವಿಕೆಟ್, ಪರ್ಪಲ್ ಕ್ಯಾಪ್. ವೈಭವ್ ಸೂರ್ಯವಂಶಿ 776 ಆರೆಂಜ್ ಕ್ಯಾಪ್. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ವೈಭವ್ ಸೂರ್ಯವಂಶಿ. ಸೂಪರ್ ಸ್ಟ್ರೈಕರ್ ಆಫ್ ದ ಸೀಸನ್ ವೈಭವ್ ಸೂರ್ಯವಂಶಿ, ಹೈಯೆಸ್ಟ್ ಸ್ಟ್ರೈಕ್ ರೇಟ್. ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿ, ಹೈಯೆಸ್ಟ್ ಸ್ಕೋರ್. ಸೂಪರ್ ಸಿಕ್ಸಸ್ ಅವಾರ್ಡ್ ವೈಭವ್ ಸೂರ್ಯವಂಶಿ, 72 ಸಿಕ್ಸಸ್. ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ವೈಭವ್ ಸೂರ್ಯವಂಶಿ, ಯಂಗೆಸ್ಟ್ ಅವಾರ್ಡ್ ಇನ್ ದ ಟೂರ್ನಮೆಂಟ್ ಹಿಸ್ಟ್ರಿ. ಪರ್ಪಲ್ ಕ್ಯಾಪ್ ಕೈಗಿಸೋ ರಬಾಡ 29 ವಿಕೆಟ್ಸ್. ಮೋಸ್ಟ್ ಫೋರ್ಸ್ ಆಫ್ ದ ಸೀಸನ್ ಸಾಯಿ ಸುದರ್ಶನ್ 75. ಗ್ರೀನ್ ಡಾಟ್ ಬಾಲ್ಸ್ ಅವಾರ್ಡ್ ಮೊಹಮ್ಮದ್ ಸಿರಾಜ್ 172 ಡಾಟ್ ಬಾಲ್ಸ್. ಕ್ಯಾಚ್ ಆಫ್ ದ ಸೀಸನ್ ಮನೀಶ್ ಪಾಂಡೆ. ಪ್ಲೇಯರ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಫೈನಲಲ್ಲಿ. ಫೇರ್ ಪ್ಲೇ ಅವಾರ್ಡ್ ಪಂಜಾಬ್ ಕಿಂಗ್ಸ್. ಇನ್ನು ಇಲ್ಲಿ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಡೆಫಿನಿಷನ್ಸ್ ಕೊಟ್ಟಿದ್ದೀನಿ. ಡಬಲ್ ರೌಂಡ್ ರಾಬಿನ್ ಅಂದ್ರೇನು, ಕ್ವಾಲಿಫೈಯರ್ 1 ಅಂದ್ರೇನು, ಎಲಿಮಿನೇಟರ್ ಏನು, ಕ್ವಾಲಿಫೈಯರ್ 2 ಏನು, ನೆಟ್ ರನ್ ರೇಟ್ ಏನಂತ ಒಂದ್ಸಲ ನೋಡ್ಕೊಳ್ರಿ. ಸೊ ಈಗ ಆಲ್ರೆಡಿ ಇವೆಲ್ಲ ಮಾತಾಡಿದ್ವಿ. ನೆಟ್ ರನ್ ರೇಟ್ ಅಂದರೆ ಇಟ್ ಜನರಲಿ ಈಕ್ವಲ್ಸ್ ದ ಆವರೇಜ್ ರನ್ಸ್ ಪರ್ ಓವರ್ ಸ್ಕೋರ್ಡ್ ಬೈ ಎ ಟೀಮ್. ಒಂದು ಓವರ್ಗೆ ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ ಮತ್ತು ಮೈನಸ್ ದ ರನ್ಸ್ ಪರ್ ಓವರ್ ಸ್ಕೋರ್ಡ್ ಅಗೇನೆಸ್ಟ್ ದೆಮ್. ಈಗ ಇವರು ಪರ್ ಓವರ್ 9 ರನ್ ಸ್ಕೋರ್ ಮಾಡಿದ್ದಾರೆ, ಇನ್ನೊಬ್ರು ಯಾರೋ ಅವ್ರ ವಿರುದ್ಧ 6 ರನ್ ಸ್ಕೋರ್ ಮಾಡಿದ್ದಾರೆ, ನೆಟ್ ರನ್ ರೇಟ್ ಏರಿಕೆ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ನೆಟ್ ರನ್ ರೇಟ್ ಒಂದೊಂದ್ಸಲ. ಸೊ ಪವರ್ ಪ್ಲೇ ಅಂದರೆ ಏನು, ಫಸ್ಟ್ 6 ಓವರ್ಸಲ್ಲಿ ಈ 20 ಓವರ್ ಮ್ಯಾಚಲ್ಲಿ ಫಸ್ಟ್ 6 ಓವರ್ಸಲ್ಲಿ ಇಬ್ಬರು ಪ್ಲೇಯರು 32 ಸರ್ಕಲ್ ಹೊರಗಡೆ ಇರಬೇಕು ಅಷ್ಟೇ. ಇನ್ನು ಉಳಿದವರೆಲ್ಲ 32 ಸರ್ಕಲ್ ಒಳಗಡೆನೇ ಇರಬೇಕು. ಡೆತ್ ಓವರ್ಸ್ ಅಂದರೆ ಏನು, ಟರ್ಮ್ ಡೆತ್ ಓವರ್ಸ್ ಅಂದರೆ ಲಾಸ್ಟ್ ಓವರ್ಸ್, ಮೇ ಬಿ 3 to 4, 4 to 5 ಓವರ್ಸ್ ಏನಿರ್ತಾವೆ ಅದನ್ನೇ ಡೆತ್ ಓವರ್ಸ್ ಅಂತ ಕರಿತೀವಿ. ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಏನು ಅಂತ ಕೇಳಿಬಿಡ್ಬೋದು. ಈಗ ಫಸ್ಟ್ ಪಂದ್ಯ ಆರಂಭಕ್ಕೆ ಮುಂಚೆ 11 ಜನ ಪ್ಲೇಯರ್ಸನ್ನು ಅನೌನ್ಸ್ ಮಾಡಿ 11 ಜನ ಪ್ಲೇಯರ್ಸ್ ಒಳಗಡೆ ಹೋಗ್ತಾರೆ. ಡಿಪೆಂಡ್ ಆನ್ ದ ಸಿಚುವೇಶನ್ನು ಆ ತಂಡ 14 ಓವರ್ ಒಳಗಡೆನೆ 14th ಓವರ್ ಒಳಗಡೆನೆ ಏನು ಮಾಡ್ಕೋಬೇಕು, ಆ 11 ಪ್ಲೇಯರಲ್ಲಿ ಯಾರನ್ನಾದರೂ ಹೊರಗಡೆ ಕಳಿಸಿ ಇನ್ನೊಬ್ಬ ಪ್ಲೇಯರ್ನ ಕರ್ಕೋಬೋದು. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಒಬ್ಬ ಬಾಲರ್ ಬೇಕಾಗ್ಬೋದು, ಬ್ಯಾಟ್ಸ್ಮನ್ ಬೇಕಾಗ್ಬೋದು, ಡಿಪೆಂಡ್ಸ್. ಇರೋ 11 ಜನ ಪ್ಲೇಯರಲ್ಲಿ ಒಬ್ಬರನ್ನ ಹೊರಗೆ ಕಳಿಸಿ ಅವ್ರನ್ನ ಕರ್ಕೊಳ್ಳೋ ಆ ಒಳಗಡೆ ಬರ್ತಕ್ಕಂಥ ಪ್ಲೇಯರ್ನ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕರಿತೀವಿ. ಫ್ರೀ ಹಿಟ್ ಅಂದ್ರೆ ನೋ ಬಾಲ್ ಆದಾಗ ಒಂದು ಎಕ್ಸ್ಟ್ರಾ ಬಾಲ್ ಸಿಗುತ್ತಲ್ವ, ಆ ಬಾಲ್ಗೆ ಫ್ರೀಯಾಗಿ ಹೊಡಿಬೋದು. ಕ್ಯಾಚ್ ಆದರೂ ಕ್ಯಾಚ್ ಇಲ್ಲ, ಬೋಲ್ಡ್ ಆದರೂ ಬೋಲ್ಡ್ ಇಲ್ಲ, ಅಥವಾ ಔಟ್ ಇಲ್ಲ ಅನ್ನಂಗೆ ಓನ್ಲಿ ರನ್ಔಟ್ ಮಾತ್ರ ಆಗೋದು ಅಷ್ಟೇ. ಓಕೆ, DRS ಅಂದರೆ ಡಿಸಿಷನ್ ರಿವ್ಯೂ ಸಿಸ್ಟಮು. ನೋಡಿರ್ತೀರ, LBW ಆಗ್ಬೋದು ಅಥವಾ ಯಾವುದೇ ಕ್ಯಾಚು ಡೌಟ್ ಇದ್ದಾಗ, ವೈಡು, ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿಸಿಷನ್ ರಿವ್ಯೂ ಸಿಸ್ಟಮ್ನ ತಗೊಳ್ತಾರೆ. ಸ್ಟ್ರಾಟಜಿಕ್ ಟೈಮ್ ಔಟ್ ಅಂದರೆ 2.5 ನಿಮಿಷಗಳ ಒಂದು ಬ್ರೇಕನ್ನು ಕೊಡ್ತಾರೆ ಈಚ್ ಇನ್ನಿಂಗ್ಸಲ್ಲಿ ಬೋತ್ ಟೀಮ್ಸ್ಗೆ. ಮೇ ಬಿ ಡ್ರಿಂಕ್ ನೀರು ಕುಡಿಯೋಕ್ಕಾಗಿರ್ಬೋದು ಅಥವಾ ಯಾವುದೋ ಸ್ಟ್ರಾಟಜಿ ಮಾಡೋದಕ್ಕಾಗಿರ್ಬೋದು. ಇನ್ನು ಆಕ್ಷನ್ ಅಂದರೆ ಪ್ಲೇಯರ್ನ ಬೈ ಮಾಡ್ತಕ್ಕಂಥದ್ದು. ಓವರ್ಸೀಸ್ ಪ್ಲೇಯರ್ ಅಂದರೆ ಹಾಗೇನು ಒಂದು ತಂಡದಲ್ಲಿ 11 ಜನದಲ್ಲಿ 4 ಜನ ಮಾತ್ರ ಫಾರಿನ್ ಪ್ಲೇಯರ್ಸ್ ಇರ್ಬೋದು, ಅದಕ್ಕೇನು ಜಾಸ್ತಿ ಇರೋಂಗಿಲ್ಲ. ಆರೆಂಜ್ ಕ್ಯಾಪು ಮತ್ತು ಪರ್ಪಲ್ ಕ್ಯಾಪ್ಗಳ ಬಗ್ಗೆ ನೋಡಿದ್ವಿ ಆಲ್ರೆಡಿ. ಇಷ್ಟು, ಇದನ್ನು ಮೀರಿ ಕೂಡ ಇನ್ನೂ ಬೇರೆ ಪ್ರಶ್ನೆಗಳು ಬರಬಹುದು. ಸಾಧ್ಯ ಆದಷ್ಟು ಒಂದು 25 ನಿಮಿಷದಲ್ಲಿ ಎಲ್ಲವನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ 1133 ಕ್ಲಾಸ್ ಆಗಿತ್ತು. ಸೊ IPL 2026 MCQs ಆ್ಯಂಡ್ PYQs ಮತ್ತು ಸಾಕಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ. ನಾವು ಕಳೆದ IPLಗಳಲ್ಲಿ ಡಿಸ್ಕಷನ್ ಮಾಡಿದ್ದಕ್ಕಿಂತಲೂ ಈ ಸಲ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದೆಲ್ಲವನ್ನು ಯೂಸ್ ಮಾಡ್ಕೊಂಡ್ರಿ. ಒಂದು 20 ನಿಮಿಷ ಇನ್ವೆಸ್ಟ್ ಮಾಡಿದರೆ ಎಷ್ಟೋ ನಾಲೆಜ್ ಬರುತ್ತೆ ಅಂತ ನನ್ನ ಭಾವನೆ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.